ಇನ್ನು ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರ, ರೋಡ್ ಶೋ, ಸೆಲೆಬ್ರೇಷನ್ಗಳು ಇದ್ದೇ ಇರುತ್ತೆ. ಇಂತಹ ಟೈಮ್ನಲ್ಲಿ ಜನರಿಗೆ ಮತ್ತಷ್ಟು ಉತ್ಸಾಹ ಹೆಚ್ಚಿಸಲು ತಮಟೆ ಬ್ಯಾಂಡ್ ಸೆಟ್ಗಳು ಎಂಟ್ರಿ ಕೊಡುತ್ತೆ. ಇದೇ ಕಾರಣಕ್ಕೆ ಈ ಬಾರಿ ಬ್ಯಾಂಡ್ ಸೆಟ್ ಟೀಮ್ಗಳಿಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಕರ್ನಾಟಕದ ಚುನಾವಣಾ ಅಖಾಡ ಕಾವೇರ್ತಿದೆ. ಇಂದು ನಾಮಿನೇಷನ್ ಭರಾಟೆ ಮುಗಿದಿದ್ದು ಇನ್ನು ಅಭ್ಯರ್ಥಿಗಳು ವಿಜಯಮಾಲೆ ಓಟ ಶುರು ಮಾಡಿದ್ದಾರೆ. ಅಭ್ಯರ್ಥಿಗಳು ಭರ್ಜರಿ ಮೆರವಣಿಗೆ, ಸೌಂಡ್ ಸೆಟಪ್ನೊಂದಿಗೆ ಪ್ರಚಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನಗರದೆಲ್ಲೆಡೆ ಸೌಂಡ್ ಮಾಡ್ತಾ ಇರೋದು ಅಂದ್ರೆ ತಮಟೆ ಸೌಂಡ್. ಇಷ್ಟು ದಿನ ಬರೀ ಜಾತ್ರೆ ಸಂಭ್ರಮದಲ್ಲಿ ಐತಲ ಕಡಿ ಸೌಂಡ್ ಮಾಡ್ತಾ ಇದ್ದ ತಮಟೆಗಳಿಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಿದೆ. ಮ್ಯೂಸಿಕ್ ಮಡಗಿದ್ದೀವಿ, ಬ್ಯಾಂಡ್ ಸೆಟ್ ಮಡಗಿದ್ದೀವಿ, ಮತ್ತು ಟಮಟೆಗಳು ಮಡಗಿದ್ದೀವಿ. ಎಲ್ಲ ಪ್ರೋಗ್ರಾಮ್ ಹೋಗ್ತೀವಿ ನಾವು. ಮದುವೆ ಪ್ರೋಗ್ರಾಮ್ ಹೋಗ್ತೀವಿ, ಮತ್ತು ಈ ಥರ ಎಲೆಕ್ಷನ್ ಕಾರ್ಯಕ್ರಮ ಅದಕ್ಕೂ ಹೋಗ್ತೀವಿ. ಬರುತ್ತೆ. ಮೊನ್ನೆ ಎಲ್ಲ ನಾವು ನಾಮಿನೇಷನ್ ಮಾಡಿದ್ದೀವಿ. ಸುಮಾರು ಒಂದು 10-17 ಪ್ರೋಗ್ರಾಮ್ ಮಾಡಿದ್ವಿ ಎಲ್ಲರಿಗೂ. ಅದರಿಂದ ಸ್ವಲ್ಪ ಕೆಲವರು ಕೊಟ್ಟವ್ರೆ, ಕೆಲವರಿಂದ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಶೇಕಡ 20ರಿಂದ 50ರಷ್ಟು ಹೆಚ್ಚಿನ ಸಂಭಾವನೆಯನ್ನ ಕೇಳಲಾಗ್ತಿದೆ. ಸದ್ಯಕ್ಕೆ ವ್ಯಾಪಾರ ಉತ್ತಮವಾಗಿದ್ದು ಎಲೆಕ್ಷನ್ ಮುಗಿದ ನಂತರ ಡಿಮ್ಯಾಂಡ್ ಕಡಿಮೆ ಆಗುವ ಸಾಧ್ಯತೆ ಇರೋದ್ರಿಂದ ಸಂಭಾವನೆ ಕೊಂಚ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಬ್ಯಾಂಡ್ ಸೆಟ್ ಮಾಲೀಕರು ಹೇಳ್ತಿದ್ದಾರೆ. ಇದರ ಜೊತೆಗೆ ಎಲೆಕ್ಷನ್ ಮುಗಿದ ಮೇಲೂ ವಿಜಯೋತ್ಸವ ಆಚರಣೆಗೂ ನಮ್ಗೆ ಆರ್ಡರ್ ಬಂದಿದೆ. ಆದ್ರೆ ಅಡ್ವಾನ್ಸ್ ಬುಕ್ ಮಾಡಿ ಆಮೇಲೆ ಕಾಸು ಕೊಡೋಕೆ ಸತಾಯಿಸ್ತಾರೇನೋ ಅಂತ ಮಾಲೀಕರು ಹೇಳ್ತಿದ್ದಾರೆ. ನಾಮಿನೇಷನ್ ಮಾಡುವಾಗ ಕರೀತಾರೆ, ಅದು ಹೋಗ್ತೀವಿ. ಅಲ್ಲಿ ಮಾಡ್ತಾ ತಿರ್ಗಾ ಎಲೆಕ್ಷನ್ ಗೆದ್ದಿದ ಮೇಲೆ ಕರೀತಾರೆ, ನಾವು ಮಾಡ್ತಾ ಇದ್ದೀವಿ. ಎಲೆಕ್ಷನಲ್ಲಿ ಲಾಭನೂ ಬರ್ತದೆ, ಒಂದೊಂದು ಟೈಮ್ ಸ್ವಲ್ಪ ಲಾಸ್ ಆಗ್ತದೆ. ನಾವು ಏನು ಮಾಡೋಕ್ಕಾಗಲ್ಲ. ನಮ್ಗೆ ಅಡ್ಜಸ್ಟ್ಮೆಂಟ್ ಇದ್ದಾರೆ ಜನ, ಅವರು ಒಂದೊಂದು ಟೈಮ್ ಕಡಿಮೆನೇ ಕೊಡ್ತಾರೆ, ಜಾಸ್ತಿನೂ ಕೊಡ್ತಾರೆ. ಒಟ್ನಲ್ಲಿ ಎಲೆಕ್ಷನ್ ಅನ್ನೋದು ಕೆಲವರಿಗೆ ಭವಿಷ್ಯದ ಪರೀಕ್ಷೆ ಆದ್ರೆ ಇನ್ನೂ ಕೆಲವರಿಗೆ ವ್ಯಾಪಾರ ಮತ್ತು ಕೆಲವರಿಗೆ ಅದು ಬದುಕು. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು.